ಅನೀಶಾ ಸ್ಕೂಲಿಗೆ ರೆಡಿನಾ? ಹಾಯ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಟಾಪಿಕ್ಸ್. ನಾನು ನಿಮ್ಮ ಪ್ರೀತಿಯ ಜಯಶ್ರೀ. ಲಾಸ್ಟ್ ಬ್ಲಾಗಲ್ಲಿ ಸ್ಕೂಲ್ದು ಪ್ರಿಗೆ ಏನೇನು ಬೇಕು ಅಂತ ಎಲ್ಲ ಪ್ರಿಪ್ರೇಷನು ಮತ್ತು ಶಾಪಿಂಗ್ ಬಗ್ಗೆ ಹಾಕಿದೆ. ಅದೇ ನೆಕ್ಸ್ಟ್ ಡೇ ಕಂಟಿನ್ಯೂ ಬ್ಲಾಗ್ ಇದು. ಇವತ್ತು ಮಂಡೇ ಸ್ಕೂಲಿಗೆ ಕಳಿಸ್ತಾ ಇದ್ದೀವಿ, ಫಸ್ಟ್ ಡೇ. ಅದನ್ನು ಸ್ಯಾಟರ್ಡೇ ಹಾಕ್ತಾ ಇದ್ದೀನಿ ವಿಡಿಯೋ. ಅನೀಶಿಗೆ ಇಷ್ಟ ಅಂದ್ಬಿಟ್ಟು ಮಶ್ರೂಮ್ ಬಿರಿಯಾನಿ ಮಾಡಿದ್ದೆ ಫಸ್ಟ್ ಡೇನೆ. ಹೋಮ್ವರ್ಕೆಲ್ಲ ಬರ್ಕೊಂಬ. ಹಾಂ, ಡೈಲಿ ಏನು ಹೇಳ್ತಾರೆ ಅಂತ ಮ್ಯಾಮು. ಯಾರ್ದು ಏನೇ ಸಿಕ್ಕಿದ್ರು ಎತ್ಕೊಬರ್ಬಾರ್ದು. ಏನು ಮಾಡ್ಬೇಕು ಹೇಳು? ಏನಾದರೂ ಸಿಕ್ಕಿದ್ರೆ ನಿಂಗೆ ಇಷ್ಟ ಅಂತಾನೆ ನೋಡು, ಅವತ್ತಿಂದ ಮಾಡಿ ಇವತ್ತು ಮಾಡಿದ್ದೀನಿ. ಇದಂತ ಬಾಯಿ ಮುಕ್ಳಿಸ್ಕೊಂಡು ನೀರು ಕೊಡು. ಬಾಯಿ ಅದರಲ್ಲಿ ಇಟ್ಕೊಂತೀಯ, ಇದರಲ್ಲಿ ಇದೇ ಕೊಡೋಕ್ಕೆ ಇಟ್ಟಿಲ್ವಲ್ಲ. ಎಕ್ಸ್ಟ್ರಾ ಸ್ಪೂನ್ ಏನಾದರೂ ಇಡೋಕ್ಕೆ ಕೊಡ್ಬೇಕಿತ್ತು ಇನ್ನೊಂದ್ಸತಿ ಅಲ್ವಾ? ಇಲ್ಲೇ ಹಾಕ್ಲಾ? ಅದಕ್ಕೂ ಅಲ್ಲೆಲ್ಲ ಹಾಕ್ತಾ ಇದ್ದಿದ್ದು. ನ್ಯಾಪ್ಕಿನ್ ಅಷ್ಟೇ. ನಾನು ಕಚ್ಚಿ ಇಟ್ಕೊಂಡಿದ್ಯಾ? ಎಷ್ಟು ದೊಡ್ಡದಾದ್ರೂ ತಗೊಂಡು ಕೈ ಮುಗಿ ಫಸ್ಟ್ ದೇವ್ರಿಗೆ ಬಿಡಿ. ಬ್ಯಾಂಕ್ ಅಲ್ಲಿ ನಿಂತ್ಕೋ, ದೇವ್ರ ಕೈ ಮುಗಿ ಫಸ್ಟ್. ಗಣೇಶನ ಹೇಳು, ಮುಕ್ರತುಂಡ ಮಹಾಕಾಯ ಹೇಳು. ತೋರ್ತೀವಿ. ಕೃಷ್ಣಾಯ ಪ್ರಡಕ್ತಃ ಕ್ಲೇಶನಾಶಾಯ ಸರಸ್ವತಿ ಜ್ಞಾನಾನಂದಮಯ ಒಳ್ಳೇದು ಮಾಡು, ಒಳ್ಳೆ ವಿದ್ಯೆ ಬುದ್ಧಿ ಕೊಡು. ಇವತ್ತಿಂದ ಸ್ಕೂಲ್ ಹೋಗ್ತಾ ಇದ್ದೀನಿ. ಫಸ್ಟ್ ಟೈಮ್ ಸ್ಕೂಲು, ಫಸ್ಟ್ ಟೈಮ್ ಅಂತೀನಿ. ಫಸ್ಟ್ ಡೇ ಸ್ಕೂಲ್, ಫಸ್ಟ್ ಡೇ ಇವತ್ತು. ಏನು ಹ್ಯಾಪಿನಾ? ಅನ್ನೇ ಹ್ಯಾಪಿನಾ? ಹ್ಯಾಪಿನಾ? ಹಂಗಾದ್ರೆ ಗುಡ್ ಬಾಯ್. ಅನಿ ಬಾಯ್. ಸ್ಕೂಲ್ ಹತ್ರ ಹೋಗ್ತಿದ್ದಂಗೆ ಫುಲ್ಲು ಡೀಸೆಂಟ್ ಆಗಿಬಿಡ್ತಾನೆ. ಬ್ಯಾಗು ನನಗೆ ಎತ್ಕೊಳ್ಳೋಕ್ಕೆ ಕೊಟ್ಟಿಲ್ಲ, ನಾನೇ ತೊಗೊತೀನಿ ಅಂತ ನಾನೇ ಎತ್ಕೊಂಡು ಹೋದ. ಸ್ಲಿಪ್ಪರ್ ಮಾತ್ರ ತುಂಬ ಸಾಫ್ಟಾಗಿ ಚೆನ್ನಾಗೈತೆ. ಅನೀಶನ್ ಬಿಟ್ಬಿಟ್ಟು ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ ಮನೆಗೆ. ಈಗ ಒಂಥರ ಇದು. ಮೊದಲು ಈ ಟಿ ಟಿ ವ್ಯಾನಲ್ಲೇ ಹೋಗ್ತಾ ಇದ್ದಿದ್ದು ಅನೀಶು ಸ್ಕೂಲ್ಗೆ. ಅದರಲ್ಲಿ ಅಕ್ಷಯ್ ಚಿನ್ಮಯಿ ಹೋಗ್ತಾ ಇದ್ದಾರೆ, ಅವರ ಅಣ್ಣ ಮತ್ತು ತಮ್ಮ ಒಬ್ಬ. ಹಂಗೆ ವಾಕ್ ಮುಗಿಸ್ಕೊಂಡು ಮೊಸರು ತೊಗೊಂಡು ಬಂದೆ ಮನೆಗೆ. ಸ್ಲಿಪ್ಪರ್ ಮಾತ್ರ ಎಷ್ಟು ಸಾಫ್ಟಾಗಿದೆ ಅಂದರೆ ಪವಿತ್ರ ಕೊಟ್ಟಾಗ ನಾನು ಬೇಡ ಅಂದೆ. ಈಗ ಹಾಕ್ಕೊಂಡು ಓಡಾಡ್ತಿದ್ರೆ ಸಖತ್ತು ಹಾಯ್ ಅನಿಸುತ್ತೆ. ಕಾಲು ನೋವಲ್ವ ಈಗ, ಅದಕ್ಕೆ. ನೆಕ್ಸ್ಟು ಮನೆ ಬಂದಮೇಲೆ ನಂದು ರೆಗ್ಯುಲರ್ ಫ್ರೂಟ್ ಜ್ಯೂಸು ಅದನ್ನು ತೊಗೊತೀನಿ, ಕುಡಿತೀನಿ ಒಂದು ಲೋಟ. ಹಂಗೆ ಆಚೆ ಬಿಸಿಲು ಬಂದಿತ್ತಲ್ವ, ಸ್ವಲ್ಪ ಚೆನ್ನಾಗಿತ್ತು ಬಿಸಿಲು. ವಿಟಮಿನ್ ಡಿ ಈ ಟೈಮಲ್ಲಿ ಅಂದರೆ ಎಲ್ಲರಿಗೂ ಅದು ಇಂಪಾರ್ಟೆಂಟೇ ಬಾಡಿಗೆ. ಈ ಟೈಮಲ್ಲಂತೂ ಬೇಕೇ ಬೇಕು. ಅದಕ್ಕೋಸ್ಕರ ಬೆಳಗಿನ ಜಾವದ ಬಿಸಿಲಲ್ಲಿ ಒಂದು 10 ನಿಮಿಷ 15 ನಿಮಿಷ ನಾನು ವಾಕ್ ಮಾಡಿ ಕಾಲು ನೋವು ಬಂದಿದ್ರೆ ಹಂಗೆ ಕುತ್ಕೊಂಡ್ಬಿಡ್ತೀನಿ ಓಡಾಡ್ಕೊಂಡು ಬಂದಮೇಲೆ. ಬಾಡಿಲಿ ಈ ಟೈಮ್ ಟೆಸ್ಟಲ್ಲೆಲ್ಲ ನಾರ್ಮಲ್ ಇದೆ, ಬಟ್ ಹಿಮೋಗ್ಲೋಬಿನ್ ಲೆವೆಲ್ ಮಾತ್ರ ಕಡಿಮೆ ಇರೋದ್ರಿಂದ ನಾನು ಬೀಟ್ರೂಟ್ ಜ್ಯೂಸ್ ಕುಡಿತಾ ಇರೋದು. ಅಂದರೆ ಇದೇನು ಡಾಕ್ಟ್ರು ಸಜೆಸ್ಟ್ ಮಾಡಿಲ್ಲ, ನಾನೇ ಬೀಟ್ರೂಟ್ ತುಂಬ ಒಳ್ಳೇದಲ್ವಾ, ಕ್ಯಾರೆಟು ಬೀಟ್ರೂಟ್ ಅಂದ್ಬಿಟ್ಟು ಮಾಡ್ಕೊಂಡು ಕುಡಿತಾ ಇರೋದು. ನೋಡೋಣ ನೆಕ್ಸ್ಟ್ ಮಂತ್ ಮತ್ತೆ ಚೆಕಪ್ಪಲ್ಲಿ ಯಾವ ಲೆವೆಲಲ್ಲಿ ಇರುತ್ತೆ ಅಂತ. ಈ ಮಂತಿಂದಾನೇ ಸ್ಟಾರ್ಟ್ ಮಾಡಿರೋದು. ಲಾಸ್ಟ್ ಮಂತ್ ನಾನು ಚೆಕಪ್ಗೆ ಹೋದಾಗ್ಲೇನೆ ಕಡಿಮೆ ಇರೋದು. ಇದ್ರ ಜೊತೆಗೆ ಒಂದು ಡೈಲಿ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ಅದು ಹಿಮೋಗ್ಲೋಬಿನ್ಗೆ ತುಂಬ ಯೂಸ್ ಆಗುತ್ತೆ ಅಂದ್ಬಿಟ್ಟು. ಇದೇನು ಡಾಕ್ಟ್ರು ಸಜೆಸ್ಟ್ ಮಾಡಿರೋದಲ್ಲ. ಮತ್ತೆ ಯಾರು ಇದನ್ನ ಡಾಕ್ಟ್ರು ಹೇಳಿದ್ದಾರೆ ಅಂತ ಅಂದ್ಕೊಂಡು ಫಾಲೋ ಮಾಡಬೇಡಿ. ಇದು ನಂದು ಓನು, ನಾನು ಮಾಡ್ತಾ ಇರೋದು. ಯಾಕೆಂದರೆ ಲಾಸ್ಟ್ ಹನಿಶಂದ್ರಲ್ಲೂ ಅದೇ ಥರ ಇತ್ತು, ನನಗೆ ಹಿಮೋಗ್ಲೋಬಿನ್ ಲೆವೆಲ್ ಕಡಿಮೆ ಇತ್ತು. ಬಟ್ ಲಾಸ್ಟ್ 9 ಮಂತ್ಸಲ್ಲಿ ನನಗೆ ನಾರ್ಮಲ್ ಬಂದಿತ್ತು. ಯಾಕೆಂದರೆ ಅವಾಗ ನಾನು ಡೈಲಿ ದಾಳಿಂಬೆ ಹಣ್ಣು ತಿಂತಾ ಇದ್ದೆ ಮಿಸ್ ಇಲ್ದಂಗೆ. ಅದಕ್ಕೋಸ್ಕರ ಈಗಲೂ ಇವೆರಡು, ಅದ್ರ ಜೊತೆಗೆ ಬೀಟ್ರೂಟ್ ಒಂದು ಒಳ್ಳೇದು ಅಂದ್ಬಿಟ್ಟು ಅದೊಂದು ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಮತ್ತು ಯಾರಾದರೂ ಪ್ರೆಗ್ನೆನ್ಸಿ ಇರೋರು ಹಿಮೋಗ್ಲೋಬಿನ್ ಕಡಿಮೆ ಇದ್ದರೆ ಡಾಕ್ಟ್ರು ಸಜೆಷನ್ ತೊಗೊಳ್ಳಿ. ಮತ್ತು ಅದು ಒಬ್ಬೊಬ್ಬರು ಬಾಡಿ ಒಂದೊಂದು ಥರ ಇರುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಬೀಟ್ರೂಟು ಕ್ಯಾರೆಟು ಏನು ಕೆಟ್ಟದಲ್ಲ, ಆಮ್ಲ. ಆಮೇಲೆ ದಾಳಿಂಬೆ ಹಣ್ಣು ಏನಲ್ಲ, ಅವು 3 ಒಳ್ಳೇದೇ. ಅಂದರೆ ಏನು ಹೇಳೋದಕ್ಕೂ ಒಂದು ಬಾಡಿ ವೇರಿಯೇಷನ್ ಇರುತ್ತಲ್ಲ, ಅದಕ್ಕೋಸ್ಕರ ಈ ಥರ ಹೇಳಿದೆ ಅಷ್ಟೇ. ಹನಿಶನ್ ಬಿಟ್ಟು ಬಂದಿದ ತಕ್ಷಣ ಫಸ್ಟು ಇವ್ರನ್ನ ಇನ್ನೂ ಫ್ಯಾಕ್ಟ್ರಿ ರೆಡಿ ಆಗ್ತಾರೆ. ಇವ್ರಿಗೆ ಲಂಚ್ ಬಾಕ್ಸ್ ಕಟ್ಟಬೇಕು, ಟಿಫನ್ ಕಟ್ಟಬೇಕು, ಲಂಚ್ ಇಲ್ಲಿಗೆ ಬರ್ತಾರೆ.
ಊಟಕ್ಕೆ ಇಲ್ಲಿಗೆ ಬರ್ತಾರೆ ಮಧ್ಯಾಹ್ನ. ಟಿಫನ್ ಬಾಕ್ಸ್ ಕಟ್ಟಿ ಅವ್ರಿಗೆ ಟೀ ಮಾಡಿಕೊಟ್ಟು ಅವ್ರನ್ನ ಕಳಿಸಿ ನಾನು ಜ್ಯೂಸ್ ಕುಡ್ದಿದ್ದಾಯಿತು. ಈಗ ಇವತ್ತು ಒಂದು ಸರ್ಪ್ರೈಸ್ ಅವ್ರಿಗೆ ಹೇಳಿಲ್ಲ. ಅವ್ರು ನಿನ್ನೆ ನನ್ನ ಕರೀತಾ ಇದ್ರು. ಆ್ಯನಿವರ್ಸರಿ ದಿನ ಏನಾಯಿತು ಅಂದರೆ ಎಲ್ಲೂ ಹೊರಗಡೆ ಹೋಗೋಕ್ಕಾಗಿಲ್ಲ ಅಲ್ವಾ, ಅವತ್ತು ಫುಲ್ ಹಾಸ್ಪಿಟಲಲ್ಲೇ ಇದ್ವಿ. ಅದಕ್ಕೆ ಸ್ಕ್ಯಾನಿಂಗು ಮತ್ತು ರಿಪೋರ್ಟ್ ತೋರಿಸೋದು ಅದೇ ಆಗೋಯ್ತು. ಅದಕ್ಕೆ ಏನು ಮಾಡಿದ್ರು, ನಿನ್ನೆ ಕರೆದ್ರು ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಊಟಕ್ಕೆ ಬಾ ಅಂತ. ಹೊರಗಡೆ ನಾನೇನು ತಿನ್ನಲ್ಲ ಇವಾಗ. ಕನ್ಫರ್ಮ್ ಆದಾಗಿಂದ ಅನೀಶಂದ್ರಲ್ಲೇ ಹೇಳಿಬಿಟ್ಟಿದ್ರು ಫಸ್ಟು, ಹೆಲ್ದಿ ಬೇಬಿ ಬೇಕು ಅಂದರೆ ಆಚೆ ಏನು ತಿನ್ನಬಾರ್ದು ಊಟ ಅಂತ. ಈ ಸತಿ ಜ್ಯೂಸು ಸಹ ಕುಡಿಬಾರ್ದು ಅಂತ ಹೇಳಿದ್ದಾರೆ. ಅಷ್ಟು ಸ್ಟ್ರಿಕ್ಟಾಗಿ ಅಂದರೆ ಒಂದು ಹೇಳಿದ್ಮೇಲೆ ಅದು ತಲೆಗೆ ಹೋಗ್ಬಿಟ್ಟಿರುತ್ತಲ್ವ, ಅದಕ್ಕೆ ನಾನು ಆಚೆ ತಿಂಡಿ ಏನೂ ತಿನ್ನಲ್ಲ ಇವಾಗ. ಕಂಪ್ಲೀಟ್ ಬಂದ್ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ಬೇಡ, ಇಲ್ಲ ನಾನೇನು ತಿನ್ನಲ್ಲ, ಆಚೆ ಏನು ಬೇಡ, ಪರವಾಗಿಲ್ಲ ಅಂತ ಹೇಳಿದೆ. ಅದಕ್ಕೆ ಮನೇಲೇ ಸ್ವಲ್ಪ ಮಧ್ಯಾಹ್ನ ಊಟಕ್ಕೆ ಬರೋ ಅಷ್ಟೊತ್ತಿಗೆ ಏನಾದರೂ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಅದನ್ನು ಪ್ರಿಪೇರ್ ಮಾಡಬೇಕು, ಕೆಲಸ ಮಾಡಬೇಕು. ಮತ್ತು ನಾನು ಅವ್ರು ಬರೋ ಅಷ್ಟೊತ್ತಿಗೆ 3:30ಗೆ ಅನೀಶನ್ ಕರ್ಕೊಂಡು ಬರ್ತಾರೆ. 3:30 ಆಗುತ್ತೆ. ಅಷ್ಟರಲ್ಲೆಲ್ಲ ನಾನು ರೆಡಿ ಆಗಬೇಕು, ಮನೆ ಕೆಲಸನೂ ಮುಗಿಸ್ಬೇಕು, ಅಡುಗೆನೂ ಮಾಡಬೇಕು. ಇವತ್ತು ಏನೇನು ಮಾಡ್ತೀನಿ ಅಂತ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡಿ ಪ್ಲ್ಯಾನ್ ಮಾಡಿದ್ದೀನಿ. ಸ್ವಲ್ಪ ಒಂದು ಸ್ವೀಟ್ ಇರಬೇಕು, ಒಂದು ಏನಾದರೂ ಊಟ ಥರ ಇರಬೇಕು ಅಂತ. ನೋಡೋಣ ಏನಾಗುತ್ತೆ ಅಂತ. ಪ್ಲ್ಯಾನ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವತ್ತು. ಅದೇ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಇನ್ನು ಟಿಫನ್ ಮಾಡಿ ನಾನೊಂದು ಸ್ವಲ್ಪ ಹೊತ್ತು ಮಲಗಿದ್ದೆ, ಟ್ಯಾಬ್ಲೆಟ್ ತೊಗೊಂಡು ಒಂದು ಹಾಫ್ ಆನ್ ಅವರ್ ಮಲಗಿದ್ದೆ. ಬೆಳಗ್ಗೆ ಬೇಗನೆ ಎದ್ದಿದ್ದೆ, 5 o'clock ಎದ್ದಿದ್ದೆ. ಅದಕ್ಕೋಸ್ಕರ ಮತ್ತೆ ಇನ್ನು ಸುಸ್ತಾಗ್ಬಿಡುತ್ತೆ, ಮತ್ತು ಒಂಥರ ಆಗ್ಬಿಡ್ತಾ ಇರುತ್ತೆ, ಕೆಲಸ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಮಲ್ಕೊಂಡು ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಈಗ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ನೋಡೋಣ ಏನೇನು ರೆಸಿಪಿ ಮಾಡ್ತೀನಿ, ಹೇಗೆ ಬರುತ್ತೆ ಅಂತ. ಆ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಕಾಬೂಲ್ ಕಡಲೆ ನೆನೆಸಿದ್ದೀನಿ. ಕಡಲೆ ಹಾಕ್ಬಿಟ್ಟು ಪಾಲಕ್ ಸೊಪ್ಪು ಹಾಕ್ಬಿಟ್ಟು ಗ್ರೇವಿ ಮಾಡ್ತಾಯಿದ್ದೀನಿ, ಚಪಾತಿ ಮಾಡ್ತಾಯಿದ್ದೀನಿ. ನೆಂದಿದೆ ಚೆನ್ನಾಗಿ, ನೈಟೇ ನೆನಪು ಹಾಕಿದೆ. ಉಪ್ಪಾಕಿ 3 ವಿಷಲ್ ಕೂಗಿಸ್ಕೊತೀನಿ. ಪಾಲಕ್ ಸೊಪ್ಪು ತಿನ್ನಬೇಕಲ್ವ ಜಾಸ್ತಿ. ಡೈಲಿ ಪಾಲಕ್ ಸೊಪ್ಪು ತಿನ್ನೋಕೆ ಹೇಳಿದ್ದಾರೆ. ನಾನು ದಿನ ಬಿಟ್ಟು ದಿನಾನಾದರೂ ತಿಂತೀನಿ. ದಿನ ಬಿಟ್ಟು ದಿನ ಅಂದರೆ ವಾರಕ್ಕೆ ಒಂದು 2-3 ಸತಿ ತಿಂದಿರ್ತೀನಿ, ಮಾಡ್ತೀನಿ. ನೆನಾಕಿದ್ದೀನಿ, ಉಪ್ಪಾಕಿ ನೆನೆಸಿದ್ದೀನಿ ಸೊಪ್ಪನ್ನ. ಈಗ ತೊಳೆದ್ಬಿಟ್ಟು ಬೇಯಕ್ಕೆ ಇಡ್ತೀನಿ. ಇದೊಂದು ಸ್ವಲ್ಪ ಬೇಯಿಸ್ಕೋಬೇಕು, ಪ್ಯೂರಿ ಮಾಡ್ಕೋಬೇಕಲ್ವ, ಅದಕ್ಕೋಸ್ಕರ. ಮಣ್ಣು ಜಾಸ್ತಿ ಪಾಲಕ್ ಸೊಪ್ಪಲ್ಲಿ, ತೊಳ್ಕೊಬೇಕು ನೀಟಾಗಿ. ಇದು 3 ವಿಷಲ್ ಆಯಿತು, ಆಫ್ ಮಾಡಿದ್ದೀನಿ. ಈಗ ಪಾಲಕ್ ಸೊಪ್ಪನ್ನ ಬೇಯಕ್ಕೆ ಇಟ್ಟಿದ್ದೀನಿ. ನೆಕ್ಸ್ಟು ಚಪಾತಿ ಹಸಿಟ್ಟು ಕಳಿಸಿಟ್ಬಿಡ್ತೀನಿ. ಅದಕ್ಕೆ ಮೆಂತ್ಯ ಸೊಪ್ಪು ಹಾಕಿ ಕಳಿಸ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ತುಂಬಾ ಒಳ್ಳೆಯದು, ತಿನ್ನಬೇಕು. ಸೊಪ್ಪೆಲ್ಲ ತಿನ್ನಬೇಕು. ಆಲ್ಮೋಸ್ಟು ಹಂಗೆ ತಿನ್ನೋಕ್ಕಲ್ವಲ್ಲ, ಯಾವುದೋ ಒಂದು ರೀತಿಲಿ ಸೇರಿಸ್ಕೊಂಡು ತಿನ್ನೋದು. ಈಗ ಚಪಾತಿ ಜೊತೆಗೆ ನಾನು ಆಲ್ಮೋಸ್ಟು ಬೀಟ್ರೋಟ್ ಹಾಕ್ತೀನಿ, ಮೆಂತ್ಯ ಸೊಪ್ಪು ಹಾಕ್ತೀನಿ, ಪಾಲಕ್ ಪ್ಯೂರಿ ಹಾಕ್ತೀನಿ, ಪಾಲಕ್ ಸೊಪ್ಪು ಹಾಕ್ತೀನಿ. ಮತ್ತು ಒಂದು ಸ್ವೀಟ್ ರೆಸಿಪಿ ಮಾಡೋಣ ಅಂದ್ಕೊಂಡಿದ್ದೀನಿ. ಮ್ಯಾಂಗೋ ಸೀಸನ್, ಮನೇಲಿ ತುಂಬಾ ಮ್ಯಾಂಗೋ ಇತ್ತು. ನಮ್ಮ ಅಮ್ಮ ಕೊಟ್ಟು ಕಳಿಸಿದ್ದಾರೆ, ಅವ್ರು ಮಾರೋದು ಅಂತ. ನಮ್ಮ ಅತ್ತೆ ಕೊಟ್ಟಿದ್ದಾರೆ, ಊರಿಂದ ತಂದಿದ್ದೀನಿ ಅಂದ್ಬಿಟ್ಟು ನಮ್ಮ ಪವಿತ್ರನೂ ಕೊಟ್ಟೈತೆ. 3 ಜನನೂ ಮ್ಯಾಂಗೋ ಕೊಟ್ಟಿದ್ದಾರೆ. ಅದನ್ನು ಖಾಲಿ ಮಾಡೋದೇ ಇರೋದು. ಅದಕ್ಕೆ ಅದನ್ನೇ ಹಾಕ್ಬಿಟ್ಟು ಸ್ವೀಟ್ ಮಾಡಿಬಿಟ್ರೆ ಹೆಂಗೆ ಅಂತ, ಕೇಕ್ ಥರ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನೋಡೋಣ ಅದೇ ಹೇಗೆ ಬರುತ್ತೆ ಅಂತ. ಅದನ್ನು ಫಸ್ಟ್ ಟೈಮ್ ನಾನು ಇವತ್ತೇ ಮಾಡ್ತಾ ಇರೋದು, ಫಸ್ಟ್ ಟೈಮ್ ಇದು. ಚಪಾತಿ ಹಸಿಟ್ಟಿಗೆ ಅಂದ್ಬಿಟ್ಟು ಮೆಂತ್ಯ ಸೊಪ್ಪನ್ನ ಉಪ್ಪಾಕಿ ನೆನೆಸಿಟ್ಟಿದ್ದೀನಿ ಇಲ್ಲಿ. ಅದು ನೆನ್ಕೊಳ್ಳಿ, ಮಣ್ಣೆಲ್ಲ ಬಿಡಬೇಕು. ಮಣ್ಣೆಲ್ಲ ಬಿಟ್ಟ ಮೇಲೆ ನೀಟಾಗಿ ತೊಳೆದ್ಬಿಟ್ಟು ಇನ್ನೂ ಒಂದು 2-3 ಸತಿ ಸಣ್ಣ ಕಟ್ ಮಾಡಿ ಹಸಿಟ್ಟು ಜೊತೆ ಹಾಕಿ ಕಳಿಸೋಣ ಅಂತ. ನೆಕ್ಸ್ಟು ಪಾಲಕ್ ಸೊಪ್ಪು ಬೆಂದಿದೆ, ಸಾಕಿದು ಬಿಸಿ ಆರ್ಕೊಳ್ಳಿ. ಕಡಲೆಕಾಳು ಕೂಗೈತೆ. ಇನ್ನು ರೆಸಿಪಿಗೆ ಸ್ವೀಟ್ಗೆ ಕೇಕ್ ಥರ ಮಾಡಬೇಕಲ್ಲ, ಅದಕ್ಕೆ ಒಂದು ಬಾಣಲಿ ತೊಗೊಂಡಿದ್ದೀನಿ. 1 ಇಡೀ ಬಾದಾಮಿ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಅದ್ರದ್ದು ಘಮ ಬರ್ತಿದ್ದಂಗೆ ಆಫ್ ಮಾಡೋದು ಅಷ್ಟೇ. ಇದು ಆಯಿತು. ಇದೊಂದು ಸ್ವಲ್ಪ ಆರಕ್ಕೆ ಇಟ್ಬಿಡ್ತೀನಿ. ರೋಸ್ಟ್ ಮಾಡಿದಂಥ ಬಾದಾಮಿ ಮತ್ತು ಒಂದು 10 ಖರ್ಜೂರನ ಬೀಜ ತೆಗೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ತರಿಯಾಗಿ ರುಬ್ಕೋಬೇಕು.
ನಿಮ್ಮ ಹತ್ರ ಕೇಕ್ ಮಾಡೋ ಮೋಲ್ಡ್ ಇದ್ದರೆ ಅದಕ್ಕೆ ಹಾಕ್ಕೊಳ್ಳಿ. ನನ್ನ ಹತ್ರ ಅದಿಲ್ಲ. ಸೊ ನಾನು ಈ ಥರ ಪ್ಲೇಟ್ಗೆ ಹಾಕ್ಬಿಟ್ಟು ಪ್ಲೇಟ್ಗೆ ತುಪ್ಪ ಸವರ್ತಾ ಇದ್ದೀನಿ. ಆಮೇಲೆ ರುಬ್ಬಿದಂಥದ್ದನ್ನ ಒಂದೇ ಕಡೆ ದಪ್ಪ ಬರೋದು ಬೇಡ, ಎಲ್ಲ ಕಡೆ ಈಕ್ವಲಾಗಿ ಬರೋ ಥರ ಸ್ಪ್ರೆಡ್ ಮಾಡಿಕೊಂಡು ಒಂಚೂರು ಪ್ರೆಸ್ ಮಾಡ್ಕೊಳ್ಳಿ. ಈಗ ಇದನ್ನು ಫ್ರೀಝರಲ್ಲಿ ಇಡ್ತೀನಿ. ನಾನು ಫ್ರೀಝರ್ ತುಂಬ ಇದೆ, ಬರೀ ಡ್ರೈ ಫ್ರೂಟ್ಸು, ಕಾಳುಗಳು, ಬೇಳೆಗಳು ಎಲ್ಲ ಇಟ್ಬಿಟ್ಟಿದ್ದೀನಿ. ಮೆಂತ್ಯ ಸೊಪ್ಪು ಕಟ್ ಮಾಡಿ ಗೋಧಿ ಹಸಿಟ್ಟು ಹಾಕಿದ್ದೀನಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಟೇಸ್ಟಿಗೆ. ಫಸ್ಟು ಇದು ಮೆಂತ್ಯ ಸೊಪ್ಪಲ್ಲಿ ನೀರು ಬಿಡುತ್ತಲ್ಲ, ಕಳಿಸ್ಬಿಡ್ಬೇಕು. ಈ ಥರ ಮಿಕ್ಸ್ ಮಾಡಿದ್ರೆ ಆಮೇಲೆ ನೀರು ಎಷ್ಟು ಹಾಕಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ನಾನೆಲ್ಲ ಒಂದು ಕಣ್ಣು ಅಳತೆನ ಮಾಡ್ತೀನಿ ಅಷ್ಟೇ, ಎಷ್ಟೇ ಬೇಕು ಇಷ್ಟೇ ಬೇಕು ಅಂತ ಇಲ್ಲ. ಸಾಲ್ಟೇಜ್ ಆದರೆ ಏನು ಪರವಾಗಿಲ್ಲ, ಜಾಸ್ತಿ ಆದರೂ ಪರವಾಗಿಲ್ಲ. ಮೆಂತ್ಯ ಸೊಪ್ಪು ಇರೋದ್ರಿಂದ ನೀರು ಬಿಟ್ಕೊಳ್ಳುತ್ತೆ. ಸ್ವಲ್ಪ ಗಟ್ಟಿಗೆ ಕಳಿಸಿದ್ದೀನಿ. ಅವ್ರು ಬರೋ ಟೈಮಿಗೆ ಅಲ್ವಾ ಮಾಡೋದು ನಾನು, ಅದಕ್ಕೋಸ್ಕರ. ಬೇಕು ಅಂದರೆ ಒಂದು ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಇಟ್ಟರೆ ಆಗುತ್ತೆ. ಒಂದು ಪ್ಲೇಟ್ ಮುಚ್ಚಿಕ್ಬಿಡ್ತೀನಿ. ಈಗ ಇದೇ ಮಿಕ್ಸಿ ಬಟ್ಲಿಗೆ ಗೋಡಂಬಿನ ನೆನೆಸ್ಕೊಂಡಿದ್ದೀನಿ. ಒಂದು 2 ಅವರ್ ಆಯಿತು ಅನಿಸುತ್ತೆ ನಾನು ನೆನೆಸಿ. 2 ಅವರ್ ನೆಂದೈತೆ ಚೆನ್ನಾಗಿ. ನೋಡಿ, ನನ್ನ ಕೈಲಿ ಒಂದು ಹಿಡಿಯಷ್ಟು ಹಾಕಿದ್ದೀನಿ. ಹಾಂ, ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ನನಗೆ ಅಳತೆ ಅಷ್ಟು ಸರಿಯಾಗಿ ಗೊತ್ತಾಗಲ್ಲ, ನಾನು ಒಂದು ಕಣ್ಣು ಅಳತೆಯಲ್ಲೇ ಮಾಡ್ಕೊಳ್ಳೋದು. 2 ಮಾವಿನ ಹಣ್ಣ ಈ ಥರ ತಕ್ಕೊಂಡಿದ್ದೀನಿ. ಪಲ್ಪ್ ಮಾತ್ರ ತೊಗೊಂಡಿದ್ದೀನಿ ಮಾವಿನ ಹಣ್ಣಿಂದು. ಇನ್ನು ಗೋಡಂಬಿ ನೆನೆಸಿದ ನೀರೇನು ಹಾಕಲ್ಲ. ಇದಿಷ್ಟನ್ನ ಈಗ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಹೊತ್ತು, ಒಂದು 5 ಮಿನಿಟ್ಸು ಇಲ್ಲ ಒಂದು 5 ಸೆಕೆಂಡ್ಸ್ ಹಾಕ್ಬಿಟ್ಟು ತೆಗ್ದಿದ್ದೀನಿ. ಈ ಥರ ಆಗಿದೆ. ಅದು ಫುಲ್ ಕ್ರೀಮ್ ಥರ ಬರಬೇಕಲ್ವಾ. ಇದಕ್ಕೆ ಬೆಲ್ಲದ ಪುಡಿನಾದರೂ ಹಾಕ್ಕೊಳ್ಳಿ. ನನ್ನ ಹತ್ರ ಆರ್ಗ್ಯಾನಿಕ್ ಸ್ಟೋರಿಂದ ತಂದಿದ್ನಲ್ಲ, ಅದು ಶುಗರ್ ಇದೆ, ಅದನ್ನೇ ಹಾಕ್ಕೊತಾ ಇದ್ದೀನಿ. ಒಂದು 2 ಸ್ಪೂನ್ ಅಷ್ಟು ಹಾಕ್ಕೊತೀನಿ ಅಷ್ಟೇ. ಸ್ವೀಟ್ ಇದೆ, ಮ್ಯಾಂಗೋ ಸ್ವೀಟ್ ಇದೆ, ಹುಳಿ ಇಲ್ಲ. ಹುಳಿ ಇರೋದು ಹಾಕ್ಕೊಬೇಡಿ, ಮ್ಯಾಂಗೋ ಅದು ಟೇಸ್ಟ್ ಬರಲ್ಲ. ಅದಕ್ಕೆ ಒಂದು 2 ಸ್ಪೂನಷ್ಟು ಮಾತ್ರ ಸ್ವೀಟ್ನೆಸ್ಗೆ ಹಾಕ್ತಾಯಿದ್ದೀನಿ ಬ್ರೌನ್ ಶುಗರು. ಈಗ ಮತ್ತೆ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತೀನಿ. ಫುಲ್ ಕ್ರೀಮಿ ಥರ ಬರಬೇಕು. ಇವಾಗ ಇದಾಗಿದೆ, ಫುಲ್ ಕ್ರೀಮ್ ಥರ ಬಂದೈತೆ. ಈ ಥರ ಬರಬೇಕು. ಈಗ ಫ್ರಿಜ್ಜಲ್ಲಿ ಇರೋದನ್ನ ತಗೊಳ್ತೀನಿ. ಇದು 15 ಮಿನಿಟ್ಸ್ ಮೇಲೆ ಆಗಿದೆ ಇಟ್ಟು. ಸಾರಿ, ಕ್ಲಿಪ್ ಮಿಸ್ ಆಯಿತು. ಪ್ಯೂರಿ ಮಾಡಿದ್ವಲ್ಲ ಇದನ್ನು, ಇದು ಆವಾಗಲೇ ಬಾದಾಮಿ ಮತ್ತು ಖರ್ಜೂರ ಪುಡಿ ಮಾಡಿ ಸ್ಪ್ರೆಡ್ ಮಾಡಿದ್ನಲ್ಲ, ಅದ್ರ ಮೇಲೆ ಸ್ಪ್ರೆಡ್ ಮಾಡಿದ್ದೀನಿ. ಸಾರಿ, ಕ್ಲಿಪ್ ಮಿಸ್ ಆಯಿತು. ಹಾಕ್ಬಿಟ್ಟು ಸ್ಪ್ರೆಡ್ ಮಾಡಿದ್ದೀನಿ. ಈಗ ಮತ್ತೆ ಇದನ್ನು ಫ್ರೀಝರಲ್ಲಿ ಇಡಬೇಕು. ಒಂದು 6 ಅವರ್ಸ್ ಆಗಲಿ. ಅಷ್ಟರಲ್ಲಿ ಕಾಬೂಲ್ ಕಡಲೆಕಾಳ್ದು ಗ್ರೇವಿ ಮಾಡ್ಕೊಳ್ಳೋಣ. ಆಯಿಲ್ ಹಾಕಬೇಕು. ಇದಕ್ಕೆ ಜೀರಿಗೆ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಹಾಕ್ಕೊಳ್ಳಿ, ಚಿಕ್ಕ ಸ್ಪೂನಲ್ಲಿ. ಅದು ಸಿಡಿತಿದ್ದಂಗೆ ಈರುಳ್ಳಿ ಹಾಕ್ಕೊಡ್ಬೇಕು. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿನ ಸಣ್ಣ ಕಟ್ ಮಾಡಿಬಿಟ್ಟು ಜಜ್ಜಿಬಿಟ್ಟಿದ್ದೀನಿ ಇದ್ರ ಮೇಲೇ. ಯಾಕೆಂದರೆ ಮಕ್ಳಿಗೆ ಬಾಯಿಗೆ ಸಿಗ್ತದೆ, ತಿನ್ನಲ್ವಲ್ಲ, ಅದಕ್ಕೋಸ್ಕರ. ನಾವು ದೊಡ್ಡವ್ರು ತಿನ್ಬೋದು, ಚೆನ್ನಾಗಿರುತ್ತೆ. ನಮ್ಮ ಅನಿಶು ಅದೆಲ್ಲ ಆಯ್ದಿಕ್ತಾನೆ.
ಹಿಂಗೆ ಜಜ್ಜಿದ್ರೆ ಏನು ಗೊತ್ತಾಗಲ್ಲ, ಫುಲ್ಲು ಬೆಂದೋಗ್ಬಿಡುತ್ತೆ. ಅದಕ್ಕೆ ಜಜ್ಜಿಬಿಟ್ಟಿದ್ದೀನಿ. ಇದು ಎಣ್ಣೆಲಿ ಚೆನ್ನಾಗಿ ಬೇಯಬೇಕು. ಅಷ್ಟರಲ್ಲಿ 2 ಟೊಮೊಟೊನ ಮಿಕ್ಸಿಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊತೀನಿ ಗ್ರೇವಿಗೆ. ಇದಕ್ಕೆ ಈಗ ಟೊಮೊಟೊ ಪೇಸ್ಟ್ ಹಾಕ್ತಾಯಿದ್ದೀನಿ. ಈಗ ಇದೇ ಮಿಕ್ಸಿಗೆ ಪಾಲಕ್ ಬೇಯಿಸಿದ್ವಲ್ಲ ಆ ಪಾಲಕ್ ಹಾಕ್ಕೊತಾ ಇದ್ದೀನಿ. ಪಾಲಕ್ದು ಡೈಲಿ ತಿನ್ನೋಕೆ ಹೇಳಿದ್ದಾರೆ. ನನಗಂತೂ ಯಪ್ಪ ದೇವ್ರೆ, ಏನು ಥರದಲ್ಲಿ ತಿನ್ನೋದು, ಜ್ಯೂಸ್ ಮಾಡ್ಕೊಂಡು ಕುಡಿಯೋದ? ಒಟ್ಟಿನಲ್ಲಿ ವೀಕ್ಲಿ 2 ಟೈಮ್ಸ್ ಅಂತೂ ತಿಂತೀನಿ. 1/4 ಕಪ್ಪಷ್ಟು, ಚಿಕ್ಕದ್ರಲ್ಲಿ 1/4 ಕಪ್ಪಷ್ಟು ಮೊಸರು ಹಾಕ್ತಾಯಿದ್ದೀನಿ. ಇದನ್ನು ನುಣ್ಣಗೆ ರುಬ್ಗಳು. ಇದು ರೆಡಿ ಆಯಿತು. ಇದು ಲಾಸ್ಟಿಗೆ ಹಾಕಬೇಕು. 1 ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. 1/2 ಸ್ಪೂನಷ್ಟು ಧನಿಯಾ ಪೌಡ್ರು, 1/4 ಭಾಗದಷ್ಟು ಗರಂ ಮಸಾಲ, ಒಂದೇ ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಉಪ್ಪು. ಇದಿಷ್ಟು ಎಣ್ಣೆಲಿ ಚೆನ್ನಾಗಿ ಬೇಯಬೇಕು. ಇವಾಗ ಇದು ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಇದೆ. ಈ ಸ್ವಲ್ಪ ಈ ಟೈಮಲ್ಲಿ ಈ ರುಬ್ಬಿರೋ ಅಂಥ ಪಾಲಕ್ದು ಗ್ರೇವಿ ಹಾಕೋಣ. ಇವಾಗ ಪಾಲಕ್ ಬೇಯಿಸಿರೋ ನೀರಿತ್ತಲ್ಲ ಅದನ್ನೇ ಈ ಮಿಕ್ಸಿ ಬಟ್ಲನ್ನ ತೊಳೆದ್ಬಿಟ್ಟು ಇದಕ್ಕೆ ಬಿಡ್ತೀನಿ. ಸಾಕಿದು ಇದು ಈ ಕನ್ಸಿಸ್ಟೆನ್ಸಿಲಿದ್ದರೆ ಬೆಂದಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ. ಇವಾಗ ಇದಕ್ಕೆ ಕಾಳು ಹಾಕ್ಬಿಟ್ಟು, ಬೆಂದಿರೋದು ಕಾಬೂಲ್ ಕಡಲೆ ಬೆಂದೈತೆ ಚೆನ್ನಾಗೆ ನೋಡಿ. ಇದನ್ನು ಹಾಕ್ತಾಯಿದ್ದೀನಿ. ಇದಿನ್ನೂ ಬೆಂದು ಫುಲ್ಲು ಇದನ್ನು ಮುಚ್ಚಿಬಿಟ್ಟು ಬೇಯಲಿ ಒಂದು 5 ನಿಮಿಷ ಕಡಿಮೆ ಫ್ಲೇಮಲ್ಲಿ. ಲಾಸ್ಟಲ್ಲಿ ಕಸ್ತೂರಿ ಮೇಥಿ ಹಾಕಬೇಕು. ಇನ್ನೊಂದು 5 ಮಿನಿಟ್ಸ್ ಅಷ್ಟೇ ಇದು ಆಗುತ್ತೆ. ಈಗ ಇದು ಆಗಿದೆ. ತುಂಬ ಆಯಿಲ್ ಹಾಕಿಲ್ಲ ಅಂದರೆ ನಡೀತಿತ್ತು. ಸ್ವಲ್ಪ ತೆಳ್ಳಗೆ ಆಯಿತು ಹಸಿಟ್ಟು. ಅದು ಸೊಪ್ಪು ಹಾಕೋದ್ರಿಂದ ನೀರು ಬಿಟ್ಕೊಂಡ್ಬಿಡುತ್ತೆ. ಇನ್ನು ಅವ್ರು ಬರೋ ಅಷ್ಟರಲ್ಲಿ ಚಪಾತಿ ಮಾಡಿಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಇದನ್ನೇನು ಫೋಲ್ಡ್ ಮಾಡಿ ಇದ್ರ ಥರ ಒತ್ತಿ ಏನು ಬೇಯಿಸೋದು ಬೇಡ. ಒಂದೇ ಸತಿ ಒತ್ಕೊಂಡ್ರೆ ಸಾಕು. ಇದು ಸಾಫ್ಟಾಗಿ ಚೆನ್ನಾಗಿರುತ್ತೆ. ಸೊಪ್ಪು ತರಕಾರಿ ಹಾಕಿದ್ದಾಗ ಒಂದೇ ಸತಿ ಒತ್ಕೊಂಡ್ರೆ ರೌಂಡ್ ಶೇಪಲ್ಲಿ ಸಾಕು. ಹಿಂಗೆ ಫೋಲ್ಡ್ ಮಾಡಿ ಲೇಯರ್ ಬರಬೇಕು ಅಂತ ಮಾಡ್ತಾರಲ್ಲ, ಆ ಥರ ಏನೂ ಅವಶ್ಯಕತೆ ಇಲ್ಲ. ಮಾಡ್ತಾ ಇದ್ದೀನಿ. ಚಪಾತಿ ಒಂದು ಬ್ಯಾಲೆನ್ಸ್ ಇದೆ. ಅಷ್ಟರಲ್ಲಿ ಅವರು ಬಂದೇ ಬಿಟ್ಟರು. ಆಗ್ತಿದ್ದಂಗೆ ಬಂದೇ ಬಿಟ್ಟರು ನಾನು. ಹಾಯ್, ಹೆಂಗಿತ್ತು ಸ್ಕೂಲ್ ಅನೀಶು? ಚಿನ್ಮಯ್ ಚೆನ್ನಾಗಿತ್ತು. ಚಪಾತಿ ಮಾಡಿಬಿಡ್ತೀನಿ ಒಂದೇ ಒಂದು ನಿಮಿಷ. ಇದು ಕಬ್ಬಿಣದ ತವ. ಇಲ್ಲಿ ಮುದ್ದನಪಾಳ್ಯದ ಹತ್ರ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಒಂದಿದೆ. ಅಲ್ಲಿ ವರ್ಷ ವೈಕುಂಠ ಏಕಾದಶಿಲಿ ಜೋರಾಗಿ ಪೂಜೆ ಇದೆಲ್ಲ ಮಾಡ್ತಾರೆ. ಅಲ್ಲಿ ಹಾಕೊಂಡಿದ್ರು. ಅಲ್ಲಿ 300 rupees ಕೊಟ್ಟು ತಗೊಂಡಿದ್ದೆ ಅಷ್ಟೇ. ಇದು ಚಪಾತಿ ದೋಸೆ ಅಂದರೆ ದೋಸೆ ರೊಟ್ಟಿ ಹಾಕಿದ್ಮೇಲೆ ದೋಸೆ ಬರಲ್ಲ. ರೊಟ್ಟಿಗೆ ದೋಸೆಗೆ ಚಪಾತಿಗೆಲ್ಲ ಚೆನ್ನಾಗಿದೆ. ಇದು ದೋಸೆ ಮಾತ್ರ 1-2 ಕಿತ್ತೋಗ್ಬಿಡುತ್ತೆ, ಆಮೇಲೆ ಚೆನ್ನಾಗಿ ಬರುತ್ತೆ. ಅಂದರೆ ಆಯಿಲ್ ಇರಬೇಕಲ್ವಾ. ಬರೀ ದೋಸೆಗೆ ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನು 3ಕ್ಕೂ ಯೂಸ್ ಮಾಡೋದ್ರಿಂದ ಹಂಗಾಗುತ್ತೆ ಅಷ್ಟೇ. ಐರನ್ ತವ ತುಂಬ ಒಳ್ಳೇದಲ್ವಾ, ಅದಕ್ಕೋಸ್ಕರ ತಗೊಂಡಿದ್ದೆ. ನೋಡಿ, ಲೋಕಲಲ್ಲೇ ತಗೊಂಡಿದ್ದು. ಏನು ಅಂಗಡಿಲೆಲ್ಲ ತುಂಬ ಕಾಸ್ಟ್ಲಿ ಇದೆ. ಅಲ್ಲಿ ಸೇಲ್ ಹಾಕೊಂಡಿದ್ದು ಅಂದರೆ ಎಲ್ಲ ಸಂತೆ ಥರ ಹಾಕೊಂಡಿರ್ತಾರೆ, ಅಲ್ಲಿ ತಗೊಂಡಿದ್ದು. ಅವರು ಫ್ರೆಶ್ ಅಪ್ ಆಗೋಷ್ಟು ನಾನು ಚಪಾತಿ ಮಾಡಿ ಮುಗಿಸ್ಕೊಂಡೆ. ಇನ್ನು ಬೆಳಿಗ್ಗೆ ಮಾಡಿದ ಮಶ್ರೂಮ್ ಬಿರಿಯಾನಿ ಇತ್ತು,
ಅದ್ರ ಜೊತೆಗೆ ರಸಮ್ ಮಾಡಿ ಒಂದು ಸ್ವಲ್ಪ ಅನ್ನ ಮಾಡಿ ಮತ್ತೆ ಮೂಸಂಬಿ ಜ್ಯೂಸ್ ಮಾಡಿಕೊಂಡೆ. ಇದಿಷ್ಟು ಇವತ್ತಿನ ಊಟಕ್ಕೆ ಅಂತ ಸರ್ಪ್ರೈಸ್ ನಮ್ಮ ಮನೆಯವ್ರಿಗೆ. ಫ್ರೆಂಡ್ ಅಕ್ಷಯ್ ಹೊರಟದ ನನಗೂ ಅಷ್ಟೇ ಚಿರುಷ ಅಂತದ ಕಣ ಹೊಂಟದ ಇವನಿಗೆ ಮಾತ್ರ ಸಿಕ್ಕದ ಅವನ ಬೆಸ್ಟ್ ಫ್ರೆಂಡ್ ನಮ್ಮಿಬ್ರು ಸಿಕ್ಕಿಲ್ಲ. ಇವ್ರ ಸ್ಕೂಲಲ್ಲಿ ಏನು ಮಾಡ್ತಾರೆ ಅಂದರೆ ವರ್ಷನೂ ಹಾಲಿಡೇಸ್ ಆದಮೇಲೆ ಸೆಕ್ಷನ್ ಎಲ್ಲ ಚೇಂಜ್ ಮಾಡಿಬಿಡ್ತಾರೆ. ನಮ್ಮ ಮನುಷ್ಯನ ಈ ಸತಿ ಎ ಸೆಕ್ಷನ್ಗೆ ಹಾಕಿದ್ದಾರೆ. ಅವನಿಗಿಬ್ರು ಫ್ರೆಂಡ್ಸ್ ಸಿಕ್ಕಿದಾರಂತೆ. ಇವರಿಬ್ರಿಗೆ ಬೆಸ್ಟ್ ಫ್ರೆಂಡ್ಸ್ನ ಚೇಂಜ್ ಮಾಡಿಬಿಟ್ಟಿದ್ದಾರಂತೆ. ಅದನ್ನೇ ಮಾತಾಡ್ಕೊಂಡು ಊಟ ಮಾಡ್ತಾ ಇದ್ವಿ. ಅದೇ ಸ್ಕೂಲ್ ಬಗ್ಗೆ ಹೇಳ್ತಾ ಇದ್ರು. ಊಟ ಎಲ್ಲ ಟೇಸ್ಟಾಗಿ ಆಗಿತ್ತು. ನಾನೇನು ಟೇಸ್ಟ್ ಮಾಡಿರಲಿಲ್ಲ, ಆವಾಗಲೇ ತಿಂದಿದ್ದು. ನೀವು ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಇನ್ನು ಅವರಿಬ್ರು ಹೋಮ್ವರ್ಕ್ ಎಲ್ಲ ಮಾಡ್ಕೊಬೇಕಲ್ಲ, ಅದಕ್ಕೆ ಮನೆ ಹತ್ರ ಬಿಟ್ಬಿಟ್ಟು ನಾನು ಹಂಗೆ ಫ್ಯಾಕ್ಟ್ರಿಗೆ ಹೋಗ್ತೀನಿ ಅಂದರು. ಇದು 6 ಅವರ್ಸ್ ಇಟ್ಟಿಲ್ಲ, ಹಾಗೆ ತೆಗೆದ್ಬಿಟ್ಟೆ. ಅಲ್ಲಿ ಏನು ಡೆಕೋರೇಷನ್ ಮಾಡೋಕ್ಕಿಲ್ಲ ಅಂದ್ಬಿಟ್ಟು ದಾಳಿಂಬ್ರೆ ಹಣ್ಣಲ್ಲೇ ಹ್ಯಾಪಿ ಆ್ಯನಿವರ್ಸರಿ ಜಯಶ್ರೀ ಸುನಿಲ್ ಅಂತ ಅದು ಶಾರ್ಟ್ ಫಾರ್ಮಲ್ಲಿ ಬರೆದ್ಬಿಟ್ಟಿದ್ದೀನಿ. ಅವ್ರಿಗೆ ತೋರಿಸ್ತೀನಿ ಏನಂತಾರೆ ಅಂತ. ಅವತ್ತು ಆಗಿಲ್ಲ ಅಂತ ಇವತ್ತು ಇವರಿಬ್ರು ಇರಲ್ಲ ಅಂತ ಒರಿಜಿನಲ್ ಆಡಿಯೋ ಹಾಕಿದ್ರೆ ಚೆನ್ನಾಗಿರ್ತಿತ್ತು. ನಾನು ಅಲ್ಲಲ್ಲಿ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ. ಯಾಕೆಂದರೆ ನಮ್ಮ ಚಿನ್ಮಯ್ಗೆ ಕ್ರಿಕೆಟ್ ಅಂದರೆ ಹುಚ್ಚು. RCB ಮ್ಯಾಚ್ ನಡೀತಿತ್ತಲ್ಲ, ಅದನ್ನೇ ಹಾಕ್ಕೊಂಡ್ಬಿಟ್ಟಿದ್ದು, ಸೌಂಡ್ ಬಂದ್ಬಿಟ್ಟಿತ್ತು. ಅದು ಕಾಪಿರೈಟ್ ಕ್ಲೈಮ್ ಆಗುತ್ತೆ ಅಂತ ಅಲ್ಲಲ್ಲಿ ಕಟ್ ಮಾಡಿ ಮಾತಿರತ್ತೋ ಮಾತ್ರ ನಾನು ಇದು ಮಾಡಿ ಇನ್ನೆಲ್ಲ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ. ಹಾಗೆ ವಾಯ್ಸ್ ಓವರ್ ಕೊಟ್ಟೆ, ಮತ್ತೆ ಏನು ಮಾಡೋದು ಅಂದ್ಬಿಟ್ಟು. ಈ ಸ್ವೀಟ್ ಅಂತೂ ಮಕ್ಳಿಗೆ ಸಖತ್ ಇಷ್ಟ ಆಯಿತು. ಚೆನ್ನಾಗೈತೆ ಅಂತ. ಇದನ್ನು ಮನೇಲಿ ನೀವು ಟ್ರೈ ಮಾಡಿ, ನನಗೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ. ನಾನು ಫೋನ್ ಮಾಡಿ ಹೇಳಿದ್ದೆ ಕರ್ಕೊಂಡು ಬನ್ನಿ, ಇದೆಲ್ಲ ಮಾಡಿದ್ನಲ್ವ. ಇವರಿಬ್ರು ಅದೇ ಸ್ಕೂಲ್ ಅಲ್ವಾ, ಇನ್ನು ಅಲ್ಲಿಂದ ಏಂತಕ್ಕೆ ಅಂದ್ಬಿಟ್ಟು ಹಂಗೆ ಹನೀಶನ್ ಜೊತೆ ಕರ್ಕೊಂಡ್ಬನ್ನಿ. ಅವರು ವ್ಯಾನಲ್ಲಿ ಹೋಗೋದು, ಅವಾಗಲೇ ಹೋಯ್ತಲ್ಲ ಬೆಳಿಗ್ಗೆ TT ವ್ಯಾನಲ್ಲಿ ಹೋಗ್ತಾರೆ. ಬೇಡ ಅಂತ ಹೇಳಿ ಅವ ಅಂಕಲಿಗೆ ಫೋನ್ ಮಾಡಿ ಅಲ್ಲೇ ಇರಿಸ್ಕೊಳಕ್ಕೆ ಹೇಳಿದ್ದೆ. ಬಿಟ್ಟೋಗಿ ಸ್ಕೂಲ್ ಹತ್ರ ಕರ್ಕೊಂಡೋಗ್ಬೇಡಿ, ನಮ್ಮ ಮನೆಯವ್ರು ಕರ್ಕೊಂಬರ್ತಾರೆ ಅಂತ ಇವ್ರು ಕರ್ಕೊಂಬಂದ್ರು. ಅವ್ರಿಗೆ ಅಂತ ಒಂದು ಸರ್ಪ್ರೈಸ್ ಆಗಿ ಒಂದು ಗಿಡ ತಗೊಂಡಿದ್ದೆ. ಅಲ್ಲಿ ಗಿಡ ನೋಡಿದಾಗ ಗಿಡಗಳು ತಗೊಳ್ಳೋದಲ್ವಾ ಮನೆಗೆ ಸ್ವಲ್ಪ ಅಂತ ಹೇಳಿದ್ರ. ಸರಿ ಅಂದ್ಬಿಟ್ಟು ನಾನು ಅಷ್ಟರಲ್ಲಾಗಲೇ ಬುಕ್ ಮಾಡಿದ್ದೆ, ಅದನ್ನೇ ಗಿಫ್ಟ್ ಅಂತ ಕೊಟ್ಟಿದ್ದೀನಿ. ಸಿಂಪಲ್ ಆಗಿ ಇಷ್ಟೇ ಸೆಲೆಬ್ರೇಷನ್ ಈ ವರ್ಷದ ಆ್ಯನಿವರ್ಸರಿ. ಸಿಂಪಲ್ಲಾಗೆ ಸೆಲೆಬ್ರೇಟ್ ಮಾಡಿದ್ವಿ ಅಷ್ಟೇ. ಅದು ಆ್ಯನಿವರ್ಸರಿ ಅಂದರೆ ಅವತ್ತೇ ಅಂತಲ್ಲ, ಡೈಲಿ ಆ್ಯನಿವರ್ಸರಿಯಾಗೇ ಇರಬೇಕು ಲೈಫಲ್ಲಿ ಅಂತ ನನ್ನ ಅಭಿಪ್ರಾಯ. ಅವತ್ತೊಂದಿನ ಸೆಲೆಬ್ರೇಟ್ ಮಾಡಿಬಿಟ್ರೆ ಆಗಲ್ಲ. ನಾವು ಮದುವೆ ಆಗಿರೋದನ್ನ ದಿನಕ್ಕೂ ಕ್ಷಣಕ್ಕೂ ಸೆಲೆಬ್ರೇಟ್ ಮಾಡ್ತಾ ಇದ್ರೇ ಚೆನ್ನಾಗಿರುತ್ತೆ ಅನ್ಸುತ್ತೆ ಲೈಫು. ಇದನ್ನ ಅವ್ರಿಗೆ ಅಂತ ಏನು ತರಿಸಿರ್ಲಿಲ್ಲ. ರಿಯಲಿ ನಿಜ ಹೇಳಬೇಕು ಅಂದರೆ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಮನೆಗೆ ಅಂತಲೇ ನಾನು ಬುಕ್ ಮಾಡಿದ್ದೆ, ಅದು ಕರೆಕ್ಟಾಗಿ ಇವತ್ತಿಗೆ ಬಂತು. ಅದನ್ನೇ ಗಿಫ್ಟ್ ಅಂತ ಕೊಟ್ಟೆ. ಅಂದರೆ ಅಲ್ಲಿ ಅವರು ನರ್ಸರಿಲಿ ತಗೊಳಕ್ಕೆ ಹೇಳ್ತಾ ಇದ್ರು, ನಾನು ಅವ್ರಿಗೆ ಗೊತ್ತಿರಲಿಲ್ಲ, ಬುಕ್ ಮಾಡಿಬಿಟ್ಟಿದ್ದೆ. ಬೇಡ ಬನ್ನಿ ಇನ್ನೊಂದ್ಸತಿ ತಗೊಳ್ಳೋಣ ಅಂದ್ಬಿಟ್ಟು ಬಂದೆ. ಅದನ್ನೇ ಅಲ್ಲಿ ಹೇಳ್ತಿದ್ರಲ್ಲ ತಗೊಳ್ಳೋಣ ಮನೆಗೆ ಅಂತ. ನೋಡೋಣ ಅಂತ ನಾನು ಇಲ್ಲಿ ತರಿಸಿದ್ನಲ್ಲ, ಅದಕ್ಕೆ ಅದನ್ನೇ ಗಿಫ್ಟ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀನಿ ಅವ್ರಿಗೆ. ಸರಿ, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.